ಏನ ನಾನೆಲ್ಲ ನನ್ನ ಮಗಳು ಬದುಕನ್ನ ಹಾಳು ಮಾಡಕ್ ಹೊಟ್ಟಿದ್ದೀನಿ ಅನ್ನಂಗ್ ಮಾತಾಡ್ತಿದ್ಯಲ್ಲ ನೀನು. ಏನೋ ಓದೋ ಹುಡುಗಿ 1-2 ವರ್ಷ ನಮ್ ಜೊತೆಗೆ ಇರ್ಲಿ, ಸಂತೋಷವಾಗಿ ಇರ್ಲಿ ಅಂತ ಆಸೆ ಪಡೋ ತಪ್ಪ ನಂದು? ಅಪ್ಪನಾಗಿ ನನ್ಗೆ ಹಾಕೂ ಇಲ್ವಾ? ಮದ್ವೆ ಬಗ್ಗೆ ಕೂಡ್ ಬಂದಾಗ್ಲೇ ಮದ್ವೆ ಮಾಡ್ಬೇಕು. ಅವಳು ನನಗ್ ಮಗಳೇ, ಅದೇನಾದ್ರೂ ಆಗ್ಬಿಡ್ಲಿರಿ. ಈ ವರ್ಷ ನಮ್ ಮಗಳು ಮದ್ವೆ ಆಗ್ಬೇಕು ಅಷ್ಟೇ. ಬಾಯಿಲೆ ಬರ್ತಾರೆ ನಿಮ್ ಪುರಾಣ ಕೇಳಕ್ಕೆ. ಒಳ್ಳೆ ಕತೆ ಆಯ್ತಲ್ಲಪ್ಪ ಇವ್ರದು. ನನಗೆ ಒಪ್ಪಿಗೆ ಇಲ್ಲ ಅಂತ ನಾನು ಎಲ್ಲಕ್ಕ ಹೇಳ್ದೆ. ಹಾಗಿದ್ರೆ ಮದ್ವೆಗೆ ಒಪ್ಕೊಂಡಿದೀನಿ ಅಂತ ಹೇಳು. ಈಗ ಅದಕ್ಕೆ ಏನಕ್ಕ ಅರ್ಜೆಂಟು? ನೋಡ್ಕೋದಂಡ, ನೀನ್ ಏನ್ ಹೇಳಿದ್ದೆ? ಭಾವ ಸಿಕ್ಕಿ ಎಲ್ಲ ಸರಿ ಹೋದ್ರೆ ನಾನ್ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ಯೋ ಇಲ್ವೋ? ಈಗ ನೀನು ಮದ್ವೆಗೆ ಒಪ್ಕೋಬೇಕು ಅಷ್ಟೇ. ಸರಿ, ನಾನು ಒಪ್ಕೋತಿದ್ದೀನಿ. ಸಮಾಧಾನನಾ? ಕೃಷ್ಣಣ್ಣ, ನೆಕ್ಸ್ಟ್ ನೀನೇ. ಸುಮ್ಮನೆ ಇರಪ್ಪ. ನಮ್ ಕೃಷ್ಣಣ್ಣ ಈ ಜನ್ಮದಲ್ಲಿ ಅವನಾಗೆ ಮದ್ವೆಗೆ ಒಪ್ಕೊಳ್ಳಲ್ಲ. ಆ ಹುಡ್ಗಿನೇ ಬಂದು ನಾನೇ ಮದ್ವೆ ಆಗ್ತೀನಿ ಅಂತ ಹೇಳಿ ಮದ್ವೆ ಆಗ್ಬೇಕು ಅಷ್ಟೇ. ನಮ್ ಕೃಷ್ಣಣ್ಣ ಮದುವೆ ಆಗೋ ಹುಡ್ಗಿ ಅದೆಲ್ಲಿದ್ದಳು, ಏನ್ ಮಾಡ್ತಿದ್ದಳು, ಆದಷ್ಟು ಬೇಗ ತೋರ್ಸಪ್ಪ ದೇವ್ರೇ. ಏನಕ್ಕ ಫುಲ್ ಘಮ ಘಮ ಅಂತಿದೆ? ಬಾವ ಬಂದಿರೋದಕ್ಕ ಇದೆಲ್ಲ ಸ್ಪೆಷಲ್. ಕೃಷ್ಣ, ಅಲ್ಲೇ ಕೂತ್ಕೊಂಡಿದೀಯಾ? ಬಾ ಮೇಲ್ಗಡೆಗೆ. ಇಲ್ಲ ಬಾವ, ನನ್ಗಿಲ್ಲೇ ಆರಾಮಾಗಿದೆ. ನಾವ್ ಹೇಳಿ ಹೇಳಿ ಸಾಕಾಯ್ತು. ನೀವೊಬ್ರು ಹೇಳೋದ್ ಬಾಕಿ ಇತ್ತು, ಹೇಳಿ. ಯಾಕೋ ಕೃಷ್ಣ? ಹಂಗೆಲ್ಲ ಏನಿಲ್ಲ ಬಾವ, ಅದು ಕೆಳಕ್ಕೂ ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದು, ಅದಕ್ಕೆ. ಇದಕ್ಕೆ ನಾನು ಒಪ್ಪಿಗೆ ಇದೆ ಕಣ. ಅಬ್ಬಾ, ನೀವಾದ್ರೂ ನನ್ನ ಪಾರ್ಟಿಗೆ ಸೇರ್ಕೊಂಡ್ರಲ್ಲ ಸಾಕು. ರೇ, ಇಲ್ಲ ಕಣ, ನೀನು ಮೇಲ್ಗಡೆ ಕೂತ್ಕೊಂಡು ತಿನ್ನೋ ಅಭ್ಯಾಸ ಮಾಡ್ಕೋಬೇಕು. ಇವಾಗೇನೋ ಓಕೆ ಅಪ್ಪ, ನಾಳೆ ನಿನ್ನ ಮದುವೆ ಆದ್ಮೇಲೆ ನಿನ್ನ ಹೆಂಡತಿ ಬಂದು ನಮ್ಮನ್ನ ತಪ್ಪು ತಿಳ್ಕೊತಾಳೆ. ಅದಕ್ಕೆ ಮೇಲ್ಗಡೆ ಕೂರೋ ಅಭ್ಯಾಸ ಮಾಡ್ಕೋ. ಬಾ ಮೇಲೆ. ಬರ್ತೀಯ ಇಲ್ವಾ? ಭಾವ ನೀವ್ ಆ ತೊಂದ್ರೆ ತಗೊಳಕ್ಕೆ ಹೋಗ್ಬಿಡು. ಯಾಕೋ? ಕೂತ್ಕೊಳ್ಳಿ. ಅವನ್ ಪಾಡ್ಗೆ ಅವನ್ನ ಬಿಟ್ಬಿಡಿ. ಅವನಿಗೆ ನನ್ನ ಮೇಲೆ ಒಂಚೂರು ಗೌರವ ಜಾಸ್ತಿ, ಹಾಗಾಗಿ ಅವನು ನನ್ನ ಸಮಕ್ಕೆ ಕೂರಲ್ವಂತೆ. ಓ, ಅವನೇನಾದ್ರೂ ನಾವು ಬಲವಂತ ಮಾಡಿ ಮೇಲ್ ಕೂರ್ಸಿದ್ವಿ ಅನ್ಕೊಳ್ಳಿ, ಅವನಿಗೆಲ್ಲೆಲ್ಲೂ ಸಮಾಧಾನನೇ ಇಲ್ಲ. ಹಾಗಾಗಿ ಅವನಿಗೆ ಹೆಂಗ್ ಬೇಕೋ ಅವನು ಹಂಗಿರ್ಲಿ ಅಂತ ಬಿಟ್ಬಿಡ್ತೀವಿ. ಒಂಚೂರು ಬಡಿಸ್ತೀರಾ? ಕೂತ್ಕೋ ಕೂತ್ಕೋ. ತಳ ಹಾಕ್ತಿದೆ ಹೊಟ್ಟೆ. ಪೂಜಾ, ನೀನು ಕೂತ್ಕೋ ಬಾಮ್ಮ. ಕೋದಂಡ, ನಾನ್ ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕಿತ್ತು ಕಣೋ. ಏನಕ್ಕ ಅದು? ಕೋದಂಡ, ನನ್ನನ್ನ ಒಂದು ಕುಟುಂಬದವ್ರು ನೋಡ್ಕೋತಾ ಇದ್ರಲ್ಲ, ಅವ್ರು ನಡ್ಕೊಳ್ಳೋದು ಒಂದು ದೇವಸ್ಥಾನ ಇದೆ. ನೀವೆಲ್ಲರೂ ಸಿಕ್ಕರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಹಾಗೆ ಅನ್ನ ನೈವೇದ್ಯ ಮಾಡಿಸ್ತೀನಿ ಅಂತಲೂ ಹರಕೆ ಮಾಡ್ಕೊಂಡಿದ್ದೆ. ನೀವೆಲ್ಲ ಓಕೆ ಅಂತಂದ್ರೆ ಹೋಗ್ಬೋದು. ಹಾಗೆ ಆ ಗೆಜ್ಜೆ ವಿಷಯನೂ ಮುಗಿಸ್ಬಿಡ್ಬೋದು. ಹೌದು ಭಾವ, ನನಗೂ ಅವ್ರನ್ನೊಂದ್ಸತಿ ಭೇಟಿಯಾಗಿ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಸಿದೆ. ಇವತ್ತೇ ಹೊರಡ್ಬೋದು, ಏನಂತೀರಿ? ಆಗ್ಬೋದು. ಕೃಷ್ಣ, ನಿನಗೋಕೆನಾ? ಅಣ್ಣಂಗೆ ಓಕೆ ಅಂದ್ಮೇಲೆ ನಂದೇನಿದೆ ಬಾವ, ನಡೀರಿ ಹೋಗೋಣ.
ಸಗರೆ ಸ ಸ ನಿ ಸಗರೆ ನಿ ಸಗರೆ ಸ ಸ ಮಾಮ ಪಗರೆ ಸ ನಿ ಸಗರೆ ಸ ಸ ನಿ ಸಗರೆ ಸ ಸ ಮಾಮ